ಬಿಜೆಪಿ ಅಂತರ್ಯುದ್ಧಕ್ಕೆ ಕ್ಲೈಮ್ಯಾಕ್ಸ್ ಹಂತ ಸಿಗ್ತಾ ಇರೋ ಬೆನ್ನಲ್ಲೇ ಕೇಂದ್ರ ಸಚಿವ ಅಮಿತ್ ಶಾರನ್ನ ಸೋಮಣ್ಣ ಅವರು ಭೇಟಿಯಾಗಿದ್ದಾರೆ ಅಂದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ರಾಜ್ಯ ಬಿಜೆಪಿಯ ಬಣಬಡಿದಾಟಕ್ಕೆ ಕ್ಲೈಮ್ಯಾಕ್ಸ್ ಟಚ್ ಕೊಡೋ ನಿಟ್ಟಿನಲ್ಲಿ ಹೈಕಮಾಂಡ್ ಮನಸ್ಸು ಮಾಡಿದೆ. ಈ ಬೆನ್ನಲ್ಲೇ ಈ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಂಸತ್ ಭವನದಲ್ಲಿ ಭೇಟಿಯಾಗಿ 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಅಮಿತ್ ಶಾ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಸೋಮಣ್ಣ ಅವರ ಮನೆಯಲ್ಲಿ ಬಿಜೆಪಿಯ ರೆಬೆಲ್ ನಾಯಕರು ಕಾಣಿಸಿಕೊಂಡಿದ್ರು. ಜೊತೆಗೆ ಸೋಮಣ್ಣ ನಿವಾಸದಲ್ಲಿ ಬಿಜೆಪಿಯ ಲಿಂಗಾಯತ ನಾಯಕರು ಸಭೆಯನ್ನ ನಡೆಸಿದ್ರು. ರಾಜ್ಯಾಧ್ಯಕ್ಷರ ರೇಸ್ಗೆ ತಟಸ್ಥ ಬಣದಿಂದ ಲಿಂಗಾಯತ ಕಾರ್ಡ್ ಅನ್ನ ಪ್ಲೇ ಮಾಡಲಾಗ್ತಾ ಇದೆ. ಸೋಮಣ್ಣ ಬೊಮ್ಮಾಯಿ ಬೆಲ್ಲದ್ ನಿರಾಣಿ ಹೆಸರನ್ನ ಮುನ್ನೆಲೆಗೆ ತರಲಾಗಿದೆ. ಈ ಹೊತ್ತಲ್ಲೇ ಕುತೂಹಲ ಕೆರಳಿಸ್ತಾ ಇದೆ ವಿ ಸೋಮಣ್ಣ ಹಾಗೂ ಅಮಿತ್ ಶಾ ಅವರು ಭೇಟಿಯಾಗಿರುವಂತಹ ವಿಚಾರ. ಸೊ ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಇರುವಂತಹ ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೂಡ ತೆಗೆಯೋ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಕೆಲಸ ಮಾಡ್ತಿದೆ. ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವ್ರನ್ನೆಲ್ಲ ನಾನು ಭೇಟಿಯಾಗಿ ಮಾತಾಡಿದ್ದೀನಿ. ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಹೇಳಿಕೆಯನ್ನ ಕೊಡಬಾರ್ದು, ನಾವು ಇದನ್ನ ತೀರ್ಮಾನ ಮಾಡ್ತೀರಿ ಅಂತೇಳಿ ನನಗೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾನು ಕೇಂದ್ರದ ನಾಯಕರಿಗೆ ನಮ್ಮ ಗೌರವ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಪಾರ್ಟಿಯ ಕಾರ್ಯಕರ್ತನಾಗಿ. ಆ ದೃಷ್ಟಿಯಿಂದ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಕೇಂದ್ರದ ನಾಯಕರು ಹೇಳಿದ್ರೆ ನಾನು ಮಾತಾಡ್ತೀನಿ. ಈಗಾಗಲೇ ಅದು ದೆಹಲಿಯ ಮಟ್ಟ ಮುಟ್ಟುಬಿಟ್ಟಿರೋದ್ರಿಂದ ರಾಜ್ಯದಲ್ಲಿ ಏನೋ ಅದಕ್ಕೆ ತೀರ್ಮಾನ ಆಗುವಂತ ಲಕ್ಷಣಗಳೇನು ಇಲ್ಲ. ಏನಿದ್ರು ಕೇಂದ್ರದಲ್ಲೇ ಅದು ತೀರ್ಮಾನ ಆಗಬೇಕು. ಈಗ ಯತ್ನಾಳ್ ಅವ್ರಿಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಮತ್ತೆ ಸೋಮಣ್ಣ ಅವರು ಕೂಡ ನಿನ್ನೆ ಅವರ ಪೂಜೆ, ಅವರ ಗೃಹ ಪ್ರವೇಶ ಇತ್ತು, ಮನೆ ಗೃಹ ಪ್ರವೇಶ. ಆ ಸಂದರ್ಭದಲ್ಲೂ ಕೂಡ ಹಲವಾರು ಲೋಕಸಭಾ ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ಮಾತಾಡಿದ್ದಾರೆ. ನಾನು ಕೂಡ ನಿನ್ನೆ ಸೋಮಣ್ಣ ಅವ್ರ ಜೊತೆ ಮಾತಾಡಿದ್ದೀನಿ, ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿದ್ದೀನಿ. ನನಗನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದಕ್ಕೆಲ್ಲ ಒಂದು ಅಂತಿಮ ತೆರೆ ಬೀಳ್ತತೆ. ಈಗಾಗಲೇ ಶುರು ಮಾಡಿದ್ದಾರೆ. ಬಿಜೆಪಿ ಅಂತರ್ಯುದ್ಧದ ಬಗ್ಗೆ ದಿನವೂ ಕೂಡ ನಾವು ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ವಿ. ವೈಪರೀತ್ಯ ಅಂತ ಹೇಳಿದ್ರೆ ಇಲ್ಲಿ ಆಳೋರ ಬಗ್ಗೆ ನಾವು ಮಾಹಿತಿ ಕೊಡೋ ರೀತಿ ಆಗಿದೆ. ಜನರ ಸಮಸ್ಯೆಯನ್ನ ಆಳೋರಿಗೆ ನಾವು ತಲುಪಿಸಬೇಕಾಗಿತ್ತು. ಬಟ್ ಆಳೋರ ಸಮಸ್ಯೆನ ಜನರಿಗೆ ತಲುಪಿಸುವಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ರಾಜ್ಯ ಬಿಜೆಪಿ ಇದೆ. ನೋಡೋಣ, ಅಟ್ಲೀಸ್ಟ್ ಈಗಲಾದ್ರೂ ಕಾಲ ಕೂಡ ಬಂದಿದೆ. ಅಮಿತ್ ಶಾ ಅವರು ಫೋಕಸ್ ಮಾಡ್ತಾ ಇದ್ದಾರಂತೆ ಸೋಮಣ್ಣ ಅವ್ರ ಜೊತೆಗೆ ಏನೆಲ್ಲ ಇನ್ಫಾರ್ಮೇಶನ್ ಪಡ್ಕೊಂಡಿದ್ದಾರೆ ಅಂತ.